ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಸಹ ಫ್ಯಾಷನ್ ಪ್ರಿಯರು. ಪ್ರತಿಯೊಂದಕ್ಕೂ ಫ್ಯಾಷನ್ ಅಂತ ಹೇಳುವುದು ಅಷ್ಟೇ ಸಹಜ. ಇವತ್ತು ನಾವು ನಿಮಗೆ ಸ್ವಲ್ಪ ಡಿಫರೆಂಟ್ ಆಗಿ ಖಾಲಿ ಬಾಟಲ್ ಹಾಗೂ ನೈಲಾನ್ ಥ್ರೆಡ್ ಅನ್ನ ಬಳಸಿ ಇಯರಿಂಗ್ ಮಾಡೋದು ಹೇಗೆ ಅಂತ ತೋರಿಸುತ್ತೇವೆ. ಅದು ಹೇಗೆ ಅಂತ ನೀವು ಒಮ್ಮೆ ನೋಡಿ. ನಾನು ನಿಮ್ಗೆ ಇವತ್ತು ವೇಸ್ಟ್ ಬಾಟ್ಲಿಂದ ಇಯರಿಂಗ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಫ್ಯಾಷನ್ ಯುಗದಲ್ಲಿ ಎಷ್ಟೋ ಜನ ತುಂಬ ದುಬಾರಿಯಾದ ಇಯರಿಂಗ್ಸ್ಗಳನ್ನ ತೊಗೊಳಕ್ಕೆ ಹೋಗ್ತೀರಾ. ಅಲ್ಲಿ ತೊಗೊಳಕ್ಕೆ ಕಷ್ಟ ಆಗುತ್ತೆ. ತುಂಬ ಇಷ್ಟಪಡ್ತೀರಾ ಕಲರಾಗಿ ಇಯರಿಂಗ್ಸ್ ಹಾಕ್ಕೋಬೇಕು ಮ್ಯಾಚಿಂಗ್ ಡ್ರೆಸ್ಗಳಿಗೆ ಅಂತ. ಈಗ ಮಾಡ್ತಿರೋ ಇಯರಿಂಗ್ಸನ್ನು ನಾವು ಮನೆಯಲ್ಲೇ ಬೇಕಾಗಿರೋ ಶೇಪಲ್ಲಿ ಬೇಕಾಗಿರೋ ಕಲರಲ್ಲಿ ನಮ್ಮ ಡ್ರೆಸ್ ಮ್ಯಾಚಿಂಗಾಗಿ ನಾವು ಮಾಡ್ಕೋಬೋದು. ಡಿಫ್ರೆಂಟ್ ಇಯರಿಂಗ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿ: ಪ್ಲಾಸ್ಟಿಕ್ ಎಂಟಿ ಬಾಟ್ಲು, ಕಲರ್ ನೈಲ್ ಪಾಲಿಶ್, ನೈಲಾನ್ ಥ್ರೆಡ್ಡು, ಗೋಲ್ಡ್ ವಯರು, ಕುಂದನ್ ಸ್ಟೋನ್ಸು, ಇಯರಿಂಗ್ ಹೂಕ್ಸು, ಕ್ಯಾಂಡ್ಲು, ಸೂಜಿ ಮತ್ತು ಕತ್ರಿ. ಈಗ ಮೊದಲು ಇದನ್ನು ಫಸ್ಟ್ ಕಟ್ ಮಾಡ್ಕೋಬೇಕು. ಈ ಮೇಲಿರೋ ಭಾಗನ ನಿಮ್ಗೆ ಯಾವ ಕಡೆ ಪ್ಲೈನ್ ಅನಿಸುತ್ತೋ ಆ ಕಡೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನು ಈ ಥರ ಕಟ್ ಮಾಡಿಕೊಂಡ್ವಿ. ಇದ್ರ ಮೇಲೆ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ನಾವು ಬರ್ಕೊಳ್ಳೋದು. ನೋಡಿ, ಈಗ ಇದ್ರ ಮೇಲೆ ತಿಲ್ಕ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನು ನಿಮ್ಗೆ ಇದರಲ್ಲಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಇಲ್ಲಿಂದ ನೀವು ನೀಟಾಗಿ ಶೇಪ್ ಮಾಡ್ಕೋಬೋದು. ಈ ಥರ ಶೇಪ್ಗೆ ನೀವು ಈ ಥರ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಕಟ್ ಮಾಡೋದು ಈಸಿ ಆಗುತ್ತೆ. ಈ ಥರ ನಿಮ್ಗೆ ಯಾವ ಶೇಪ್ ಬೇಕು, ಸ್ಕ್ವಯರು, ರೌಂಡು, ಸ್ಟಾರ್ ಶೇಪು, ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬೋದು. ಈ ಥರ ಇಲ್ಲಿ ಶಾರ್ಪಾಗಿ ಬರೋ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಶೇಪಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಕೊಂಡು ಮನೆಯಲ್ಲೇ ಇರೋ ನೈಲ್ ಪಾಲಿಶಿಂದ ಇದನ್ನು ಕಲರಿಂಗ್ ಮಾಡೋದು. ಯಾವ ಕಡೆ ಬೇಕೋ ಆ ಕಡೆ ಮಾಡ್ಕೊಬೋದು. ನೀವು ಈ ಕಡೆ ಡಿಸೈನ್ ಮಾಡಿದ್ರೆ ಈ ಕಡೆ ಮಾಡ್ಕೋಬೋದು, ಇಲ್ಲ ಈ ಕಡೆ ಮಾಡಿದ್ರೆ ಈ ಕಡೆ ಮಾಡ್ಕೋಬೋದು. ನಾನು ಈ ಕಡೆ ಮಾಡ್ತಾಯಿದ್ದೀನಿ. ನೀವು ಹೇಗೆ ಪೇಂಟ್ ಮಾಡ್ತೀರೋ ಹಾಗೆ ಇದನ್ನು ನೀಟಾಗಿ ಹಚ್ಕೊಳ್ಳೋದು. ಹೀಗೆ ಕಲರಿಂಗ್ ಮಾಡ್ಕೊಳ್ಳೋದು. ಒಂದು 2 ನಿಮಿಷ ಒಣಗಬೇಕು. ಈಗ ನೋಡಿ, ಇದು ಕಲರಿಂಗ್ ಆಗಿ ಫಿನಿಶ್ ಆಗಿದೆ. ಈಗ ಇದಕ್ಕೆ ನಾವು ಬೀಡ್ಸನ್ನು ಅಂಟಿಸ್ಬೋದು. ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನಾವು ಯಾವ ಥರ ಬೀಡ್ಸ್ ಬೇಕೋ ಆ ಥರ ಬೀಡ್ಸನ್ನು ಅಂಟಿಸ್ಬೋದು. ಈ ಥರ ದೂರನೂ ಅಂಟಿಸ್ಬೋದು, ಇಲ್ಲ ಹತ್ರನೂ ಅಂಟಿಸ್ಬೋದು. ವೈಟ್ ಗ್ಲೂ ತೊಗೊಂಡು ಮೊದಲು ಈ ಥರ ಗ್ಲೂ ಎಲ್ಲ ಇಟ್ಕೊಳ್ಳಿ. ಮತ್ತು ನೀಡ್ಲೋ ಇಲ್ಲ ಒಂದು ಕ್ರೋಶಾ ಕಡ್ಡಿನ ಏನಾದ್ರು ತೊಗೊಂಡು ಗಮ್ ಅಂಟಿಸಿ ಈಗ ಬೀಡ್ಸ್ ತೊಗೊಂಡು ಈಗ ಹಾಕ್ಕೊಳ್ಳಿ. ಯಾವ ಕಲರ್ ಬೇಕು ಆ ಕಲರ್ ತೊಗೊಳ್ಳಿ. ನಿಮ್ಗೆ ಇಷ್ಟವಾಗಿರೋ ಕಲರ್ ತೊಗೊಂಡು ಅದನ್ನು ಈಗ ಒಂದು ಕಡ್ಡಿಯಿಂದ ತೊಗೊಂಡು ಈಗ ಅಂಟಿಸಿ. ಈಗ ನೋಡಿ, ಹೀಗೆ ನಿಮ್ಗೆ ಯಾವ ಥರ ಬೇಕು, ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಅಂಟಿಸ್ಕೋಬೋದು. ನೋಡಿ, ಈಗ ಇದನ್ನು ಈ ಥರ ಇಲ್ಲಿ ಹತ್ರ ಅಣಿಸ್ಕೊಳ್ಳೋದಾದರೆ ಹತ್ರ ಅಣಿಸ್ಕೋಬೋದು. ಅದು ನಿಮ್ಮ ಇಷ್ಟ. ನೀಟಾಗಿ ಚೆನ್ನಾಗಿ ಕಾಣುತ್ತೆ ಆ ಥರ ಅಣಿಸಿದ್ರು. ಇಲ್ಲ ಈ ಥರ ಆದರೆ ಹೀಗೆ ಅಂಟಿಸ್ಕೊಳ್ಳೋದು. ಈಗ ಇದೇ ಥರ ಸೆಂಟ್ರಲ್ಲೂ ಈ ಒಂದು ಬೀಡ್ಸ್ ಹಾಕಿ ಇಲ್ಲೂ ಅಂಟಿಸ್ಕೋಬೋದು. ಕುಂದನ್ ಬೀಡ್ಸನ್ನು ಹೀಗೆ ಅಂಟಿಸ್ಕೋಬೋದು. ಇದು ನೋಡಿ, ಈಗೆಲ್ಲ ಅಂಟಿಸಿ ಫಿನಿಶ್ ಆಗಿದೆ. ಇದಕ್ಕೀಗ ನಾವು ಹೂಕ್ ಹಾಕಬೇಕು. ನಾವು ಇಲ್ಲೊಂದು ಸಣ್ಣದೊಂದು ತೂತು ಮಾಡಬೇಕು. ಇದನ್ನು ಹಾಗೆ ತೂತು ಮಾಡೋಕ್ಕಾಗಲ್ಲ. ಈ ಸೂಜಿ ಸಹಾಯದಿಂದ ನಾವು ಇದನ್ನು ಸೂಜಿನ ಬೆಂಕಿನಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಇದ್ರ ಮೇಲೆ ಒಂದು ತೂತು ಮಾಡೋಣ. ಇದು ಚೆನ್ನಾಗಿ ಬಿಸಿ ಆಗಬೇಕು, ಇಲ್ಲಾಂದರೆ ನಿಮ್ಗೆ ತೂತು ಬರಲ್ಲ. ಇವಾಗ ಇದನ್ನು ನಾವು ಈ ಥರ ಒಂದು ರಿಂಗ್ ತೊಗೊಂಡು ಆ ರಿಂಗನ್ನು ಇದರೊಳಗಡೆ ಹಾಕಿ ನೋಡಿ, ಈ ಥರ ಹೂಕ್ಗಳು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ನೀವು ತೊಗೊಂಬಂದು ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಈ ಥರ ಅಗಲ ಮಾಡಿ ಅದಕ್ಕೆ ಇದನ್ನು ತೆಗೆದಾಕಿ ಟೈಟ್ ಮಾಡೋದಷ್ಟೆ.
ನೋಡಿ ಈಗ ಒಂಥರದ ಇಯರಿಂಗು ರೆಡಿಯಾಗಿದೆ. ಈಗ ಒಂದು ಇಯರಿಂಗ್ನ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಮನೆಯಲ್ಲೇ ಇರೋವಂಥ ದಾರದಿಂದ ಇನ್ನೊಂದು ಇಯರಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ ಈ ಥರದ್ದು ಸೈಜ್ಗೆ ಅಂತ ನೀವು ಒಂದು ರಟ್ಟು ತೊಗೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ರಟ್ಟು ತೊಗೊಳ್ಳಿ. ಮನೆಯಲ್ಲೇ ಇರೋವಂಥದ್ದನ್ನು ತೊಗೊಂಡು ನೈಲಾನ್ ಥ್ರೆಡ್ ತೊಗೊಂಡು ಈ ದಾರನ ಈ ರಟ್ಟಿಗೆ ನಾನು 100 ಸಲ ಸುತ್ಕೋತಾ ಇದ್ದೀನಿ. ನೋಡಿ ಇದು 100 ಸಲ ಆಗಿದೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸೆಂಟ್ರಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವೀಗ ರಿಂಗ್ಗೆ ಹಾಕ್ಕೊಳ್ಳೋದು. ಅಂತ ರಿಂಗ್ ತೊಗೊಂಡು ಇದರೊಳಗಡೆಗೆ ಈ ಥರ ಹಾಕ್ಕೊಳ್ಳೋದು. ನೋಡಿ ಹೀಗೆ ಹಾಕ್ಕೊಂಡು ಇದನ್ನು ಹೀಗೆ ಇಟ್ಕೊಂಡು ಒಂದೇ ಸಮ ಹಿಡ್ಕೊಳ್ಳಿ ಈ ಥರ. ನೋಡಿ ಈಗ ಇದನ್ನು ರಿಂಗಿಗೆ ನಾವು ಹಾಕ್ಕೊಂಡಿದ್ದೀವಿ ದಾರನ. ಇದನ್ನು ನಾವು ಗೋಲ್ಡ್ ಥ್ರೆಡ್ಡಿಂದ ಕಟ್ಟೋಣ. ಈ ಕುಚ್ಚೆಲ್ಲ ನಾವು ಕಟ್ತೀವಲ್ಲ ಆ ಥರ ಇದನ್ನು ಹೀಗೆ ಇಟ್ಕೊಂಡು ಹೀಗೆ ಕಟ್ಟೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿ. ಅಂದರೆ ಚೆನ್ನಾಗಿ ಜಾಸ್ತಿ ಕಟ್ಟಿದ್ರೆ ಗೋಲ್ಡ್ ಕಲರ್ ಇರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಹೂವು ಕಟ್ಟೋ ಥರ ಒಂದು ನಾಟ್ ಹಾಕ್ಕೊಳ್ಳಿ. ಉದ್ದ ಬೇಕಾದ್ರೆ ನೀವು ಉದ್ದ ಇಟ್ಕೋಬೋದು, ಗೋಲ್ಡ್ ಕಲರು ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಈ ಹುಕ್ಕನ್ನು ಹಾಕೋದು. ಈ ಥರ ಯಾವ ಕಡೆ ಬೇಕು ಆ ಕಡೆ ಇದನ್ನು ಹಾಕಿ ಇದನ್ನು ಲಾಕ್ ಮಾಡೋದು. ಈಗ ಥ್ರೆಡ್ ಇಯರಿಂಗು ರೆಡಿಯಾಗಿದೆ. ನೋಡಿ ಈ ರೀತಿ ಮನೆಯಲ್ಲಿರೋ ಮೆಟೀರಿಯಲಿಂದ ಡಿಫ್ರೆಂಟ್ ಇಯರಿಂಗು ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೇಲಿರೋವಂಥ ವೇಸ್ಟ್ ಮೆಟೀರಿಯಲಿಂದ ಎಂಥ ಡಿಫ್ರೆಂಟ್ ಕಲರ್ ಆಗಿರೋ ಇಯರಿಂಗ್ಸ್ಗಳನ್ನ ಮಾಡ್ಬೋದು ಅಂತೇಳಿ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಇದೇ ಥರ ಮನೇಲಿರೋ ವೇಸ್ಟ್ ಮೆಟೀರಿಯಲಿಂದ ನಿಮ್ಗೆ ಬೇಕಾಗಿರೋ ಕಲರು ಬೇಕಾಗಿರೋ ಶೇಪಲ್ಲಿ ಇಯರಿಂಗ್ಸನ್ನು ಮಾಡಿ ಹಾಕ್ಕೊಂಡು ಸಂತೋಷಪಡಿ. ಕಾಲೇಜಿಗೆ ಹೋಗುವ ಹುಡುಗಿಯರಿಗೆ ಇಂತಹ ಓಲೆಗಳು ಇಷ್ಟವಾಗುತ್ತೆ. ಅದು ಬೇರೆ, ಈ ಓಲೆಗಳಿಗೆ ಜಾಸ್ತಿ ಹಣವನ್ನ ಖರ್ಚು ಮಾಡಬೇಕಿಲ್ಲ. ಸಾಧ್ಯವಾದ್ರೆ ನೀವು ಇಂತಹ ಓಲೆಗಳನ್ನ ನಿಮ್ಮ ಬಿಡುವಿನ ಸಮಯದಲ್ಲಿ ರೆಡಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮ್ಯಾಚಿಂಗ್ ಡ್ರೆಸ್ಗೆ ಮ್ಯಾಚಿಂಗ್ ಓಲೆಗಳನ್ನ ನೀವು ಸಹ ತಯಾರಿ ಮಾಡಿಕೊಳ್ಳಬಹುದು.